ಸ್ನೇಹಿತರೆ ನಮಸ್ಕಾರ. ಕಳೆದ 20 ದಿನಗಳಿಂದ ಇಸ್ರೇಲ್ ಅಮೆರಿಕ ಒಂದು ಕಡೆ, ಇರಾನ್ ಒಂದು ಕಡೆ, ಆ ಮೂರು ದೇಶಗಳ ನಡುವೆ ನಡ್ತಾ ಇರ್ತಕ್ಕಂಥ ಯುದ್ಧ 20 ದಿನಗಳಲ್ಲಿ ನಮ್ಮ ಏಷ್ಯಾದ ದೇಶಗಳಿಗೆ 20 ಪಾಠಗಳನ್ನು ಕಲಿಸಿದೆ. ಕೇವಲ 20 ದಿನದಲ್ಲಿ ಹಾರ್ಮೋಜ್ ಜಲಸಂಧಿಯನ್ನ ಇರಾನ್ ತಡೆಯೊಡ್ಡಿದ್ದರ ಪರಿಣಾಮ ಕಳೆದ 10-15 ದಿನಗಳಿಂದ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಅಡುಗೆ ಅನಿಲ, ವಾಣಿಜ್ಯ ಅಡುಗೆ ಅನಿಲ ಸಪ್ಲೈ ಆಗಲಿಲ್ಲ. ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗ್ತು. ಬಿಸಿನೀರು ದೊರೆಯುತ್ತದೆ ಅಂತ ಹೋಟ್ಲೆಲ್ ಹಾಕಿದ್ದಂಥ ಹೋಟೆಲ್ಗಳಲ್ಲಿ ಕೇಳಿದ್ರು ಬಿಸಿನೀರಿಲ್ಲ. ಸಣ್ಣ ಪುಟ್ಟ ಹೋಟ್ಲಲ್ಲಿ ಟೀ ಮಾಡ್ತಾ ಇಲ್ಲ. ಉದಾಹರಣೆಗೆ ಚನ್ನಪಟ್ಟಣದ ನಂದಿನಿ ಮಿಲ್ಕ್ ಪಾರ್ಲರ್ ಇದೆ ಬಸ್ ಸ್ಟ್ಯಾಂಡಲ್ಲಿ. ಟೀ ಅಲ್ಲಲ್ಲೇ ಬಿಸಿ ಮಾಡ್ತಾ ಇರಬೇಕಲ್ಲ, ಒಂದ್ಸಲ ಮಾಡಿಬಿಟ್ರೆ ಗ್ಯಾಸ್ ವೇಸ್ಟ್ ಆಯ್ತದೆ. ಟೀ ಕೊಡೋಣ ಅಂದರೆ ಬಾದಾಮಿ ಹಾಲು ಕಾಫಿ ಇದೆ ಅಂತಾರೆ. ಹಾಲು ಕಾಯಿಸ್ಬಿಟ್ಟು ಬಾದಾಮಿ ಪೌಡ್ರ್ ಹಾಕ್ಬಿಡೋದು, ಕಾಫಿ ಪೌಡ್ರ್ ಹಾಕ್ಬಿಡೋದು ಅಂತ. ಈ 20 ದಿನಗಳ ಪಾಠ ಏನು ಕಲಿಸ್ತು? ಮುಂದಿನ ಭವಿಷ್ಯದ 20 ವರ್ಷಗಳ ನಂತರ ಪ್ರಪಂಚಕ್ಕೆ ಎದುರಾಗಬಹುದಾದಂಥ ದೊಡ್ಡ ಒಂದು ಸಮಸ್ಯೆಯ ಬಗ್ಗೆ ನಮ್ಮ ಕಣ್ ತೆರೆಸಿದೆ. ಯಾಕೆಂದರೆ ಈ ಪೆಟ್ರೋಲಿಯಂ ಉತ್ಪನ್ನಗಳಿದಾವಲ್ಲ, ಡೀಸೆಲ್ಲು, ಪೆಟ್ರೋಲು, ಆಯಲ್ಲು, ಗ್ರೀಸು, ವಿಮಾನದ ಪೆಟ್ರೋಲು, ಇವುಗಳಿಗೆಲ್ಲ ಇನ್ನೊಂದು 15-20 ವರ್ಷಗಳಲ್ಲಿ ಮುಗಿದು ಹೋಗ್ತವೆ. ಅವು ಮುಗಿದು ಹೋಗುವ ಸಂಪನ್ಮೂಲಗಳು, ಪ್ರಾಕೃತಿಕ ಸಂಪನ್ಮೂಲಗಳಲ್ಲ ಇವು. ಹಾಗಾದಾಗ ಸಮಸ್ಯೆ ಏನಾಗ್ತದೆ? ಈಗ ಯಾವುದೇ ಒಂದು ಅಂಗಡಿಗಳು ಕೇಳಿದ್ರೆ, ಎಲೆಕ್ಟ್ರಿಕ್ ಅಂಗಡಿಗಳಿಗೆ ಎಲೆಕ್ಟ್ರಿಕಲ್ ಸ್ಟವ್ಗಳಿಲ್ಲ, ಆಲ್ ಇನ್ ಒನ್ ಸ್ಟವ್ಗಳು ಸಿಗ್ತಾ ಇಲ್ಲ. ಯಾಕೆ? ಜನ ಎಲೆಕ್ಟ್ರಿಕ್ ಸ್ಟವ್ಗಳಿಗೆ ಅತಿ ಹೆಚ್ಚಿನ ಖರೀದಿ ಮಾಡಿದ್ರು. ಹಾಗಾದ್ರೆ ವಿದ್ಯುತ್ ಪರ್ಯಾಯವೇ ಪ್ರಪಂಚಕ್ಕೆ? ಖಂಡಿತ ಪರ್ಯಾಯ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಸೌರ ವಿದ್ಯುತ್ತು, ಪವನ ವಿದ್ಯುತ್ತು ಜೊತೆಗೆ ಜಲವಿದ್ಯುತ್ತನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಸರ್ಕಾರ ಏನು ಮಾಡಬೇಕು? ಸೌರಶಕ್ತಿವೇನಿದ್ದೇವೆ, ಒಲೆ ಇರ್ಬೋದು, ಗೀಸರ್ ಇರ್ಬೋದು, ಈಗ ಸೋಲಾರು ವಾಟರ್ ಹೀಟರ್ ಇರ್ತಾವಲ್ಲ, ನೀರು ಕಾಯಿಸ್ಕೋವು, ಆ ಥರದವು, ಸೌರ ವಿದ್ಯುತ್ ದ್ವೀಪಗಳು, ಇವುಗಳಿಗೆ ಅತಿ ಹೆಚ್ಚಿನ ರಿಯಾಯಿತಿ ಇಲ್ಲ, ಉಚಿತವಾಗಾದರೂ ಸರ್ಕಾರದ ಕಡೆಯಿಂದ ದೇಶ ಮತ್ತು ರಾಜ್ಯಗಳ ಕುಟುಂಬದವ್ರಿಗೆ ಸಬ್ಸಿಡಿ ದರದಲ್ಲಿ ವಿನಿಯೋಗ ಮಾಡಬೇಕು. ಹಾಗಾದಾಗ ವಿದ್ಯುತ್, ಜಲವಿದ್ಯುತ್ತು, ಮತ್ತೊಂದು ವಿದ್ಯುತ್ತಿಗೆ ಹೇಳ್ತಾರೆ ಯುರೇನಿಯಂ ಮೇಲೆ ತಯಾರು ಮಾಡಿಬಿಡ್ಬೋದು. ಆಯಾ ದೇಶದಲ್ಲಿ, ಈಗ ನಮ್ಮ ದೇಶದಲ್ಲಿ ಇದೆಯಾ? ಅದು ಇಲ್ಲ. ನಮ್ಮ ದೇಶದ ಬಹುಪಾಲು ವಿದ್ಯುತ್ ಕೊರತೆಯನ್ನು ಜಲವಿದ್ಯುತ್ ಘಟಕಗಳು, ಸ್ಥಾವರಗಳು ಪೂರೈಸ್ತವೆ. ಮಳೆ ಹಿಂಗೆ ಹೋಯ್ತಾ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ನಗರೀಕರಣ, ಕೈಗಾರಿಕೀಕರಣದ ಪ್ರಭಾವ ಕಾಡು ಮೇಡುಗಳೆಲ್ಲವನ್ನು ಕಡಿದು ಹೊಸ ಹೊಸ ರಸ್ತೆಗಳನ್ನು ಮಾಡುವ ಉದ್ದೇಶದಿಂದ ಹಳೆಯ ರಸ್ತೆಗಳಲ್ಲಿದ್ದಂತಹ ಮರಗಳೆಲ್ಲವನ್ನ ಕಡಿದು ಪ್ರಕೃತಿಯನ್ನು ನಾವು ಅಸಮತೋಲನದ ಕಡೆಗೆ ತೆಗೆದುಕೊಂಡು ಹೊರಟೋಗಿದ್ದೀವಿ. ಜಲವಿದ್ಯುತ್ತೇ ಪರ್ಯಾಯ ಅನ್ನೋದಾದರೆ 1-2 ವರ್ಷ ಮಳೆ ಉಗ್ದೆ ಹೋದ್ರೆ, ಉದಾಹರಣೆಗೆ ಎಸ್ ಎಂ ಕೃಷ್ಣ ಅವ್ರ ಸರ್ಕಾರದಲ್ಲಿ 4 ವರ್ಷಗಳ ಕಾಲ ಮಳೆ ಊದಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ? ಅಂಥ ಸಂದರ್ಭ ಬರಬಾರ್ದು ಅಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರಗಳು ರಸ್ತೆಯ ಇಕ್ಕೆಲುಗಳಲ್ಲಿ, ನಮ್ಮ ಪೂಜ್ಯ ಸಾಲು ಮರದ ತಿಮ್ಮಕ್ಕನವ್ರು ಮಾಡಿದ್ರಲ್ಲ, ಅಂತಹ ಮಾತಾಯಿ ಕೆಲಸವನ್ನು ಗ್ರಾಮಗಳಲ್ಲಿರುವಂಥ, ಊರಿಂದ ಊರಿಗಿರುವಂಥ ರಸ್ತೆಗಳಲ್ಲಿ ಗ್ರಾಮ ಪಂಚಾಯತಿಗಳ ಮೂಲಕ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳ ಮೂಲಕ, ಜಿಲ್ಲಾ ಮುಖ್ಯ ರಸ್ತೆ, ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿಗಳು, ಈ ಥರ ದೊಡ್ಡ ದೊಡ್ಡ ರಸ್ತೆಗಳು ಹೋಗುವ ಇಕ್ಕೆಲಗಳಲ್ಲಿ 2 ಕಡೆಗಳಲ್ಲಿ ಗಿಡ ಮರಗಳನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೆಳೆಸಿದಾಗ ಅದರಿಂದ ಹೆಚ್ಚಿನ ಪ್ರಮಾಣದ ನೀರು ಆವಿಯಾಗಿ ಆ ಮರಗಳು ಆ ಮೋಡವನ್ನು ತಡೆದು
ಮಳೆ ಬೀಳಿಸ್ತವೆ. ಅದ್ರ ಬಗ್ಗೆ ನಾವು ಯಾರು ಚರ್ಚೆ ಮಾಡ್ತಲ್ಲ. ಬೆಳಗ್ಗೆ ಎದ್ರೆ ದುಡ್ಡು ದುಡ್ಡು ದುಡ್ಡು. ಮುಂದೊಂದು ದಿನ ಕೋಟ್ಯಾಂತರ ರೂಪಾಯಿ ದುಡ್ಡಿರೋನು ತಿನ್ನೋದಿಕ್ಕೆ ಅನ್ನ ಇಲ್ಲದೆ ಇರುವಂತ ಸಾಯುವಂತ ಪರಿಸ್ಥಿತಿ ಬರ್ತದೆ. ಯಾರು ಅಕ್ಕಿ ರಾಗಿಯನ್ನ ಮನೆಯಲ್ಲಿ ಬೆಳೆದು ಇಟ್ಕೊಂಡಿರ್ತಾನೋ ಅವನು ರಾತ್ರಿ ಹೊತ್ತು ಕಾವಲು ಕಾಯ್ತಾ ಇದ್ದು ಹಗಲೊತ್ತು ನಿದ್ದೆ ಮಾಡುವಂತ ಪರಿಸ್ಥಿತಿ ಬರ್ತದೆ. ಯಾಕೆಂದ್ರೆ ರೈತ ಒಂದು ಹಂತದ ತನಕ ಅವನಿಗಾಗುವಂತ ನೋವುಗಳನ್ನ ತಡೆದುಕೊಳ್ತಾನೆ. ಈಗ ವ್ಯವಸಾಯ ಅಂದ್ರೆ ನೀ ಸಾಯ, ನಿಮ್ಮ ಅಪ್ಸಾಯ, ಮನೆ ಮಂದಿ ಎಲ್ಲ ಸಾಯ. ಎಲ್ಲಿಗಂಟ ಅವನು ಸಹಿಸ್ಕೋತಾನೆ ನೋವುಗಳನ್ನ. ಅವನ ಮನೆಗೆ ಎಷ್ಟು ಬೇಕು ಅಷ್ಟು ಬೆಳ್ಕೋಕೆ ಅವನು ತೀರ್ಮಾನ ಮಾಡ್ಬಿಟ್ರೆ, ಇದನ್ನೇ ನಂಬಿರುವಂತ 60-70%, 30% ರೈತರು ಬೆಳೆಯುವಂತ ಬೆಳೆಯನ್ನ ನಂಬಿರುವಂತ 60-70% ನಗರ ಪ್ರದೇಶದಲ್ಲಿರೋರು ಎಲ್ಲ ಏನ್ ತಿಂತಾರೆ ಹೊಟ್ಟೆಗೆ? ಸರ್ಕಾರಗಳು ದಯವಿಟ್ಟು ಆ ನಿಟ್ಟಿನಲ್ಲಿ ತೀರ್ಮಾನ ಮಾಡಬೇಕು. ಅತಿ ಹೆಚ್ಚಿನ ನೀರು ಸಮುದ್ರಕ್ಕೆ ವ್ಯರ್ಥವಾಗಿ ಸಾವಿರಾರು TMC ಹರಿದೋಗ್ತಾ ಇದೆ. ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಹೊಸ ಹೊಸ ಜಲಾಶಯಗಳ ನಿರ್ಮಾಣ ಆಗಬೇಕು. ಮುಖ್ಯವಾಗಿ ಪ್ರಕೃತಿಯನ್ನ ಸಮತೋಲನದಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಈಗ ನೋಡಿದಿರಿ ಮಾರ್ಚಿ ತಿಂಗಳಿಗೆ ಎಷ್ಟೊಂದು ಸೆಕೆ. 10 ಗಂಟೆ ಆಯ್ತಿದ್ದಂಗೆ ಮೈಯೆಲ್ಲ ಬೆವ್ತೋಯ್ತದೆ. ಎಷ್ಟು ನೀರು ಕುಡೀರಿ, ಮಜ್ಜಿಗೆ ಕುಡೀರಿ, ಜ್ಯೂಸ್ ಕುಡೀರಿ, ಒಂದು 10 ನಿಮಿಷಕ್ಕೆ ದಾಹ. ಇನ್ನು ಏಪ್ರಿಲ್ ಮೇ ತಿಂಗಳಿಗೆ ಅದೆಂಥ ಬಿಸಿಲು ಹೊಡಿತದೆ. ಯಾಕೆ? ನಾವು ನಮ್ಮ ಅಪ್ತಿರ್ ಮಡಗಿರುವಂಥ ಗಿಡ ಮರಗಳೆಲ್ಲನೇ ಕಡಿದು ಬಡ್ದು ಬಾಯಿಗೆ ಹಾಕೊಂಡು ಅದೇ ಜಾಗದಲ್ಲಿ ಆ ಮರದ ಇನ್ನೊಂದು ಕೊನೆಯನ್ನ ನಾವು ನೆಡೋಕೆ ಯೋಚನೆ ಮಾಡಲಿಲ್ಲ. ಅದರ ಪರಿಣಾಮ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ. ಹಾಗಾಗಿ ಅದಕ್ಕೆ ಸರ್ಕಾರ ಹೇಳುವುದು ಸಾರ್ವಜನಿಕ ಸಾರಿಗೆ ಬಳಸಿ, KSRTC BMTC ಬಳಸಿ, ಮೆಟ್ರೋ ಬಳಸಿ, ಆಟೋ ಬಳಸಿ. ಈಗ ಬೆಂಗಳೂರಲ್ಲಿ ನೋಡಿದ್ದೀರಿ, ಒಂದೊಂದು ಕಾರಲ್ಲಿ ಒಬ್ಬೊಬ್ಬರೇ ಕುಂತ್ಕೊಂಡು ಹೋಗ್ತಾ ಇರ್ತಾರೆ. ಪೀಕ್ ಅವರ್ಸಲ್ಲಿ ಒಂದೊಂದು ಬೈಕಲ್ಲಿ ಒಬ್ಬೊಬ್ಬರೇ ಹೋಗ್ತಾ ಇರ್ತಾರೆ. ಯಾಕೆ? ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನ ಕಟ್ಕೊಡ್ಬೇಕು ಅಂತೇಳಿ ಹಗಲು ರಾತ್ರಿ ಏನು ದುಡಿತಾ ಇದ್ದೀವಿ. ಈಗ 20 ದಿನಗಳಲ್ಲಿ ಬಂದಂತ ಪರಿಸ್ಥಿತಿ ಮುಂದಿನ 20 ವರ್ಷಗಳ ನಂತರ ಇದೇ ಜೀವನ ಆಗೋಯ್ತದೆ. ಇವತ್ತಿನ ಪ್ರಮಾಣದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಬಳಸ್ತಾ ಇದ್ರೆ ಇನ್ನೊಂದು 20 ವರ್ಷ ಭೂಮಿ ಒಳಗಿರುವಂತ ಪೆಟ್ರೋಲಿಯಂ ಉತ್ಪನ್ನಗಳು ಕಡಿಮೆ ಆಗ್ತವೆ. ಅವತ್ತಿಗೆ ಆ ದೇಶಗಳು ಏನ್ ಮಾಡ್ತವೆ? ಇಲ್ಲ ಕಣಪ್ಪ, ನಿಮಗೆ ಎಲ್ಲ ಕೊಡೋಕ್ಕಾಗೋದಿಲ್ಲ, ನಾವು ನಮ್ಮ ದೇಶಕ್ಕೆ ಇನ್ನೊಂದು 20 ವರ್ಷ ಜಾಸ್ತಿ ಬಳಸ್ಕೋತೀವಿ ನಾವೇ. ಅತಿ ಹೆಚ್ಚಿನ ಪೆಟ್ರೋಲಿಯಂ ಉತ್ಪನ್ನಗಳನ್ನ, ಕಚ್ಚಾ ತೈಲವನ್ನು ಉತ್ಪಾದನೆ ಮಾಡ್ತಾವಲ್ಲ ಆ ದೇಶ, ಅವುಗಳಾಗಲೇ ಏನೇನು ಬೇಕು, ವಿದ್ಯುತ್ ಚಾಲಿತ ಬಸ್ಸು, ವಿದ್ಯುತ್ ಚಾಲಿತ ಕಾರು, ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನ, ವಿದ್ಯುತ್ ಚಾಲಿತ ಆಟೋ, ಏನೇನು ಬೇಕು ಭವಿಷ್ಯಕ್ಕೆ ಮಾಡ್ಕೊಬಿಟ್ಟವ್ರೆ. ಅವ್ರು ಪೆಟ್ರೋಲ್ ಡೀಸೆಲ್ಲು ಪೆಟ್ರೋಲಿಯಂ ಉತ್ಪನ್ನಗಳನ್ನ ನಮ್ಮಂತ ದೇಶಗಳಿಗೆ, ಈಗ ಭಾರತ ವಿಶ್ವದಲ್ಲೇ 2ನೇ ಸ್ಥಾನದಲ್ಲಿದೆ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಆಮದು ಮಾಡಿಕೊಳ್ಳುವುದರ ನಿಟ್ಟಿನಲ್ಲಿ. ಆ ನಿಟ್ಟಿನಲ್ಲಿ ಸರ್ಕಾರ ಸಾರ್ವಜನಿಕ ಸಾರಿಗೆಗೆ ವಿದ್ಯುತ್ ಚಾಲಿತ ವಾಹನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ಕೊಳ್ಳಲು ಇತ್ತೀಚೆಗೆ ಹೊಸ ಹೊಸ ತಂತ್ರಜ್ಞಾನಗಳನ್ನ ಪರಿಚಯಿಸ್ತಾ ಇದೆ. ಹಾಗೆ ಮಾಡಬೇಕು. ಹಂಗೆ ಮಾಡ್ಬಿಟ್ಟು ಅಂದ್ರೆ ನಾನು ಹೇಳ್ದನಲ್ಲ, ಮಳೆನೇ ಇಲ್ಲ ಅಂದ್ರೆ ವಿದ್ಯುತ್ತು ಹೋಯ್ತದೆ. ಒಂದು ಯೂನಿಟ್ಗೆ 50 ರೂಪಾಯಿ ಆಯ್ತದೆ. ಆಗೇನು ಮಾಡ್ತೀರಿ? ಹಳ್ಳಿ ಕಡೆ ಬಿಡಿ, ಅಲ್ಲೇ ಎಲ್ಲಾರ ಒಂದು ಒಲೆ ಒಟ್ಕೋತಾರೆ, ಅಲ್ಲೆಲ್ಲ ಹೋಗಿ ಒಂದು ಇಡೀ ಸೌದೆ ತತ್ತಾರೆ. 3 ಹೊತ್ತು ಊಟ ಇಲ್ದರು ಬೆಳಗ್ಗೆ 10-11 ಗಂಟೆಗೆ 1 ವಾರ ಮುದ್ದೆ ಉಣ್ಬಿಟ್ಟು ಸಂಜೆ 6-7 ಗಂಟೆಗೆ 1 ವಾರ ಮುದ್ದೆ ಉಣ್ಬಿಟ್ಟು ಮಲ್ಕೋತಾರೆ. ಅವ್ರ ಕತೆ ಮುಗ್ದೋಯ್ತದೆ. ಈ ನಗರ ಪ್ರದೇಶದವ್ರ ಕತೆ, ನೀವು ದುಡಿದೆಲ್ಲ ಬರೀ ಕರೆಂಟ್ ಬಿಲ್ನೇ ಕಟ್ತೀರಾ? ದಯವಿಟ್ಟು ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಮಳೆ ಬಂದಿಲ್ಲ ಅಂದ್ರೆ ಏನು, ಯಾವ ಪರಿಸ್ಥಿತಿ ಆಯ್ತದೆ? ಅದನ್ನೇ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು, ಕರೋನಾ ಸಂದರ್ಭದ ಪರಿಸ್ಥಿತಿಗಳನ್ನ ಎದುರಿಸಲು ಸಜ್ಜಾಗಿ. ಅಂದ್ರೆ ಇದೆಲ್ಲ ಇದೇನು ನಡೀತಾ ಇದೆ 20 ದಿನಗಳ ಈ ಗ್ಯಾಸ್ ಅನಿಲ, ಆ ಗ್ಯಾಸ್ ನೋಡಕ್ ಹೋಗಿ ನಮ್ ಗ್ಯಾಸ್ ಬಿಟ್ಟೋಯ್ತದಲ್ಲ, ಇಂಥ ಪರಿಸ್ಥಿತಿ ಸನ್ನದ್ಧರಾಗಿ ಎದುರಿಸಲು ಅಂತ ಸರ್ಕಾರ ಹೇಳ್ತಾ ಇದೆ. ಹಾಗಾಗಿ ಇನ್ನು ಮುಂದಾದರೂ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಹೊಸ ಹೊಸ ಮರಗಿಡಗಳನ್ನು ನೆಡುವುದರ ಮೂಲಕ ಪರಿಸರದಲ್ಲಿ ಸಮತೋಲನವನ್ನು ಕಾಪಾಡಬೇಕು ಅನ್ನೋದು
ನನ್ನ ಮಾತಿನ ವಸ್ತು ವಿಚಾರ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಶುಭ ದಿನ.